ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಶಶಿಧರ್. RPS ಚಾನಲ್ಗೆ ಸ್ವಾಗತ ಸುಸ್ವಾಗತ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಹೆಸರಾಂತ ಶಾಲೆಗಳಲ್ಲಿ ಒಂದಾಗಿರ್ತಕ್ಕಂಥ ರಾಮಕೃಷ್ಣ ಪಬ್ಲಿಕ್ ಶಾಲೆಯು ಒಂದು. ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟವಾಗಿರ್ತಕ್ಕಂಥ ಶಿಕ್ಷಣ, ಉತ್ತಮವಾಗಿರ್ತಕ್ಕಂಥ ಪರಿಸರ, ಅನುಭವಿ ಶಿಕ್ಷಕರನ್ನು ಹೊಂದಿರತಕ್ಕಂಥ ಹೆಚ್ಚಿನ ಸಂಖ್ಯೆಯಲ್ಲಿ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಇಂಥ ಶಾಲೆಯ ಬಗ್ಗೆ ನಾವು ಅದೇ ಶಾಲೆಯಲ್ಲಿ ಕೆಲಸ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ರಾಧಾ ಮೇಡಮ್ ಅವರನ್ನ ಸಂಪರ್ಕಿಸ್ಕೊಂಡು ಇಲ್ಲೇ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಮೇಡಮ್, ನೀವು ರಾಮಕೃಷ್ಣ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ನಮ್ಗೆ ಗೊತ್ತಿದೆ. ಸೊ ಹಾಗಾದರೆ ಅಲ್ಲಿ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಾ? ಸರ್, ನಾನು ಲಾಸ್ಟ್ ಇಯರ್ ಬಂದಿದ್ದೀನಿ ಸರ್, 1 ವರ್ಷ ಆಯಿತು ಸರ್. ಮೇಡಮ್, ಅಲ್ಲಿ ನೀವು ಶಿಕ್ಷಣವನ್ನು ಕೊಡ್ತಾ ಇದ್ದೀರಾ ಮಕ್ಕಳಿಗೆ. ಸೊ ನೀವು ನಾನು ಕೇಳೋದಾದರೆ ಶಿಕ್ಷಣ ಅಂತಂದರೆ ಏನು? ಸರ್, ಅನ್ನದಾನಂ ಪರಂದಾನಂ ವಿದ್ಯಾದಾನಮತಂ ಪರಂ ಅನ್ನೇನ ಕ್ಷಣಿಕ ಸುತೃಪ್ತಿಂ ಯಾವಜ್ಜೀವಂ ಚ ವಿದ್ಯಾಯ. ಇದು ಸಂಸ್ಕೃತದಲ್ಲಿ ಬರ್ತಕ್ಕಂಥ ಒಂದು ಶ್ಲೋಕ ಸರ್. ಇದರ ಅರ್ಥ ಏನು ಅಂದರೆ, ಅನ್ನದಾನ ಶ್ರೇಷ್ಠವಾದ ದಾನ, ಅನ್ನದಾನಕ್ಕಿಂತ ಶ್ರೇಷ್ಠವಾದಂಥದ್ದು ವಿದ್ಯಾದಾನ ಅಂತಂದೇಳಿ ಈ ಒಂದು ಸಂಸ್ಕೃತದ ಒಂದು ಶ್ಲೋಕದಲ್ಲಿ ಬರುತ್ತೆ ಸರ್. ಅನ್ನದಾನ ಸ್ವಲ್ಪ ಕ್ಷಣಿಕ ಸುಖಕ್ಕಾಗಿ ನಾವು ಆ ಕ್ಷಣದ ತೃಪ್ತಿಗಾಗಿ ಕೊಡುವಂಥದ್ದು ಸರ್. ಆದರೆ ವಿದ್ಯಾದಾನ ಇಡೀ ಜೀವನ ಪೂರ್ತಿ ಅವರಿಗೆ ಉಳಿಯುವಂಥ ಒಂದು ದಾನವಾಗಿದೆ ಸರ್. ಅಂಥ ಒಂದು ಶಿಕ್ಷಣವನ್ನು ನಮ್ಮ ಒಂದು ಶಾಲೆಯಲ್ಲಿ ಸಾಮಾನ್ಯ ಜನರಿಗೂ ಕೈಗೆ ಎಟುಕುವಂಥ ಒಂದು ರೀತಿಯಲ್ಲಿ ನಮ್ಮ ಶಾಲೆಯ ಸಂಸ್ಥಾಪಕರಾಗಿರ್ತಕ್ಕಂಥ ರಾಮಕೃಷ್ಣ ಸರ್ ಅವರು ಒಬ್ಬರು ಹೆಸರಾಂತ ವೈದ್ಯರು ಸರ್. ಅವರು ಈ ಒಂದು ಶಾಲೆಯನ್ನು ಕಟ್ಟಿ ಬೆಳೆಸ್ತಾ ಇದ್ದಾರೆ ಸರ್. ಶಿಕ್ಷಣವನ್ನು ಓಕೆ ಮೇಡಮ್, ನೀವು ತುಂಬ ಉತ್ತಮವಾಗಿರ್ತಕ್ಕಂಥ ಇದನ್ನು ಮಾಹಿತಿಯನ್ನು ಕೊಟ್ಟರೆ ನಿಮಗೆ ಒಂದು ಶಿಕ್ಷಣ ಅಂತಂದರೆ ಒಂದೊಳ್ಳೆ ಸಂಸ್ಕೃತದ ಮೂಲಕ ಚೆನ್ನಾಗಿ ಹೇಳಿದ್ರೆ. ಸೊ ಇಂಥ ಒಂದು ಶಾಲೆಗೆ ನಮ್ಮ ರಿಪೋರ್ಟ್ ಅವರೊಬ್ಬರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಸೊ ಅಲ್ಲಿ ಹೇಗೆ ಶಿಕ್ಷಣ ಇದೆ, ಸೊ ಅಲ್ಲಿ ಇರ್ತಕ್ಕಂಥ ಕಟ್ಟಡಗಳು ಹೇಗಿವೆ ಅಂತಕ್ಕಂಥದ್ರ ಬಗ್ಗೆ ನಮ್ಮ ರಿಪೋರ್ಟ್ ಅವರೊಬ್ಬರು ಅಲ್ಲಿಗೆ ಹೋಗಿದ್ದಾರೆ. ಅದೊಂದು ಕ್ಲಿಪ್ ನೋಡೋಣ. ಆಯ್ತು ಸರ್, ಖಂಡಿತ. ಹಾಯ್, ಹಲೋ, ನಮಸ್ತೆ ವೀಕ್ಷಕರೇ. ನಾವಿದ್ದೀವಿ ಇವತ್ತು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಗುಮ್ಮನಹಳ್ಳಿ ಗೇಟ್ NH4 ರೋಡಲ್ಲಿರ್ತಕ್ಕಂಥ ರಾಮಕೃಷ್ಣ ಪಬ್ಲಿಕ್ ಶಾಲೆಯಲ್ಲಿ. ಬನ್ನಿ, ಈ ಶಾಲೆಯಲ್ಲಿ ವಾತಾವರಣ ಯಾವ ರೀತಿ ಇದೆ, ಯಾವ ರೀತಿಯಾದಂಥ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ, ಮತ್ತು ಇಲ್ಲಿನ ಸೌಲಭ್ಯಗಳು ಏನೇನೆಲ್ಲ ಇದೆ ಅಂತ ಒಂದು ಸಣ್ಣ ವಿಡಿಯೋದ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ. ರಾಮಕೃಷ್ಣ ಪಬ್ಲಿಕ್ ಶಾಲೆಯ ಓಕೆ, ನಾವಿವಾಗ ಹೋಗ್ತಾ ಇದ್ದೀವಿ ರಾಮಕೃಷ್ಣ ಪಬ್ಲಿಕ್ ಶಾಲೆಯ ಒಳಾಂಗಣದಲ್ಲಿ. ಬನ್ನಿ. ಮೇಡಮ್, ಯಾಕೆ ಈ ಮಕ್ಕಳನ್ನ ಮರದ ಕೆಳಗಡೆ ಕೂರಿಸ್ಕೊಂಡು ಪಾಠ ಮಾಡ್ತಿದ್ದೀರಲ್ಲ? ಸರ್, ಸಂಸ್ಕೃತಿ ಸಂಸ್ಕಾರದ ಜೊತೆ ಗುರುಕುಲ ಎಜುಕೇಷನ್ ಸಿಸ್ಟಮನ್ನು ಕೊಟ್ಟು ನಾವೇನು ಮಾಡ್ತೀವಿ, ರಿಯಲಿಸ್ಟಿಕ್ ಎಜುಕೇಷನ್ನು ಮಕ್ಕಳಿಗೆ ನೀಡ್ತಾ ಇದ್ದೀವಿ ಸರ್. ಒಬ್ಬ ಟೀಚರು ತಾಯಿಯಾಗಿ ಮಕ್ಕಳನ್ನ ಸಂತೈಸಿ ಶಿಕ್ಷಣವನ್ನು ನೀಡ್ತಿದ್ದಾರೆ. ನೋಡ್ತಿರ್ಬೋದು ವೀಕ್ಷಕರೇ, ನಾವು ಇವಾಗ ಬಂದಿದ್ದೀವಿ ರಾಮಕೃಷ್ಣ ಪಬ್ಲಿಕ್ ಶಾಲೆಯ ಉತ್ತಮವಾದ ಹಾಗೂ ವಿಶಾಲವಾದ ಆಟದ ಮೈದಾನದಲ್ಲಿ. ಬನ್ನಿ, ಈ ಶಾಲೆಯ ಟೀಚರ್ನ ಕೇಳೋಣ. ಈ ಆಟದ ಮೈದಾನದಲ್ಲಿ ಮಕ್ಕಳಿಗೆ ಯಾವೆಲ್ಲ ಆಟಗಳನ್ನು ಹೇಳ್ಕೊಡ್ತಾರೆ ಅಂತ. ನಮಸ್ತೆ ಮೇಡಮ್, ಯಾವ ಆಟಗಳನ್ನು ನೀವು ಈ ಆಟದ ಮೈದಾನದಲ್ಲಿ ಹೇಳ್ಕೊಡ್ತಾ ಇದ್ದೀರಾ? ಸರ್, ಫಸ್ಟ್ ನಾವು ಸೆಲ್ಫ್ ಡಿಫೆನ್ಸಿಗೋಸ್ಕರ ಮಕ್ಕಳಿಗೆ ಕರಾಟೆನ ಹೇಳ್ಕೊಡ್ತೀವಿ, ಖೋಖೋನ ಹೇಳ್ಕೊಡ್ತೀವಿ, ವಾಲಿಬಾಲ್, ಹ್ಯಾಂಡ್ಬಾಲ್, ಕ್ರಿಕೆಟ್ ಹಾಗೂ ಇತರೆ ಸ್ಪೋರ್ಟ್ಸನ್ನು ನಾವೇನು ಮಾಡ್ತೀವಿ ಅಂದರೆ ಮಕ್ಕಳಿಗೆ ಹೇಳ್ಕೊಡ್ತೀವಿ. ಓಕೆ ಮೇಡಮ್, ನೋಡ್ತಾ ಇರ್ಬೋದು ವೀಕ್ಷಕರೇ, ನಾವೀಗ ಎಂಟ್ರಿ ಕೊಡ್ತಾ ಇದ್ದೀವಿ ಶಾಲೆಯ ಒಳಭಾಗದಲ್ಲಿ. ಬನ್ನಿ, ಶಾಲೆಯ ಒಳಭಾಗದಲ್ಲಿ ಯಾವ ರೀತಿಯಾದಂಥ ಕೊಠಡಿಗಳಿದೆ, ಅಲ್ಲಿ ಯಾವ ರೀತಿಯಾದಂಥ ಮಕ್ಕಳಿಗೆ ಎಜುಕೇಷನನ್ನು ಕೊಡ್ತಾ ಇದ್ದಾರೆ, ಮತ್ತು ಇಲ್ಲಿನ ಮಕ್ಕಳು ಮತ್ತು ಅಲ್ಲಿನ ಟೀಚರ್ಸ್ ಮತ್ತು ಮುಖ್ಯ ಶಿಕ್ಷಕರನ್ನು ಒಂದು ಪುಟ್ಟ ಸಂದರ್ಶನ ಮಾಡಿ ಆ ಮಕ್ಕಳ ಬಗ್ಗೆ ಶಾಲೆಯ ತರಗತಿಗೆ ಬಂದು ಈ ಶಾಲೆಯಲ್ಲಿ ಮಕ್ಕಳನ್ನು ಮಾತಾಡಿಸಿದಾಗ ಒಂದು ಮಗು ಕೊಟ್ಟಂಥ ಸ್ಪೀಚ್ ಈ ರೀತಿಯಾಗಿತ್ತು. My name is Monvita. I am studying in 2nd standard A2. My school name is Ramakrishna Public School. My school is the best school in my city. All the teachers in my school are very kind and helpful. I learn new things every day in my school. All those things has been difficult for us, but our knowledge has improved. Our teachers teach well. I like our school very much. Thank you. ನಾವೀಗ ಬಂದಿದ್ದೀವಿ ಶಾಲೆಯ ಒಳಭಾಗದಲ್ಲಿ. ಶಾಲೆಯ ಕೊಠಡಿಗೆ ಹೋಗಿ ಅಲ್ಲಿನ ಶಿಕ್ಷಕರನ್ನು ನಾವೊಂದಷ್ಟು ಸಂದರ್ಶನ ಮಾಡೋಣ. ಬನ್ನಿ ಮೇಡಮ್. ನಮಸ್ತೆ ಮೇಡಮ್, ಎಷ್ಟು ವರ್ಷದಿಂದ ನೀವು ಇಲ್ಲಿ ಕೆಲಸ ಮಾಡ್ತಿದ್ದೀರಾ? I am Kavita. I passion about teaching. I am in Ramakrishna Public School in 2021. I would like to express my heartfelt appreciation for the opportunities you have provided me to grow both personally and professionally. In our school, we have an atelier
and a piazza combined together. This space is used for art activities. We have portfolios for every child. When the child leaves Ramakrishna, the portfolios goes with them, gives the child the next future and easy insight into the developmental personality and developmental stage of the child. ಚೂರಲ್ಲಿ ಮಿಸ್ಟೇಕ್ ಆಯಿತು. ಈ ಶಾಲೆಯಲ್ಲಿ ಆಗ ತಾನೇ ತಾಯಿ ಮಡಿಲು ಬಿಟ್ಟು ಬಂದ ಆ ಪುಟಾಣಿ ಮಕ್ಕಳಿಗೆ ಯಾವ ರೀತಿಯಾದಂಥ ಪಾಠನ ಆ ಟೀಚರ್ ಮಾಡ್ತಾರೆ ಅಂತ ಕೇಳಿದಾಗ ಆ ಪುಟಾಣಿ ಮಕ್ಕಳಿಗೆ ಪಾಠ ಮಾಡೋ ಟೀಚರ್ ಹೇಳಿದ್ದು ಈ ರೀತಿ. ನಮಸ್ತೆ ಮೈ ನೇಮ್ ಇಸ್ ಮಂಜುಶ್ರೀ. ಐ ಆಮ್ ಮಾಂಟೆಸರಿ ಟೀಚರ್. LKG ಮಕ್ಕಳು ಆಗ ತಾನೇ ಅಮ್ಮನ ಮಡಿಲು ಬಿಟ್ಟು ಶಾಲೆಗೆ ಬಂದಿರುತ್ತಾರೆ. ಅವರಿಗೆ ಶಾಲೆ ಅಂದರೆ ಏನು, ಓದು ಎಂದರೇನು, ಓದೋದು ಅಂದ್ರೇನು, ಬರೆಯೋದೇ ಅಂದ್ರೇನು ಅಂತ ಏನು ಗೊತ್ತಿರಲ್ಲ. ಅಂತಹ ಮಕ್ಕಳಿಗೆ ನಾವು ಡೈರೆಕ್ಟಾಗಿ ಓದು ಬರಹಕ್ಕೆ ಮಾತ್ರ ಒತ್ತು ಕೊಡದೆ ಅಂತಹ ಮಕ್ಕಳಿಗೆ ನಾವು ಮೊದಲು ತಾಯಿಯಾಗುತ್ತೇವೆ. ಮೊದಲು ತಾಯಿಯಾಗಿ ಆನಂತರ ನಾವು ಶಿಕ್ಷಕಿಯಾಗುತ್ತೇವೆ. ಮಕ್ಕಳಿಗೆ ಮುದ್ದು ಮಾಡುತ್ತಾ ಮಕ್ಕಳಿಗೆ ಶಾಲೆಗೆ ಬರುವುದಕ್ಕೆ ಇಂಟ್ರೆಸ್ಟ್ ಬರಬೇಕು. ಆ ರೀತಿ ಮಾಡುತ್ತೇವೆ. ಕೆಲವು ಮಕ್ಕಳು ಅಳ್ತಾ ಇರ್ತಾರೆ ಸ್ಟಾರ್ಟಿಂಗು. ಅಂಥ ಮಕ್ಕಳಿಗೆ ಜಾಸ್ತಿ ನಾವು ಆಟ ಆಡಿಸ್ತಾ ಹಾಡು ಹೇಳಿಸ್ತಾ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಮತ್ತು ಅವ್ರ ಜೊತೆ ನಾವು ಮಕ್ಕಳಾಗಿ ಬೆರೆತು ಮಕ್ಕಳನ್ನು ನಮ್ಮ ಕಡೆ ಶಾಲೆಯ ಕಡೆ ಗಮನವನ್ನು ಗಮನ ಬರೋ ಹಾಗೆ ಮಾಡುತ್ತೇವೆ. ಆನಂತರ ನಾವು ನಿಧಾನವಾಗಿ ಮಕ್ಕಳಿಗೆ ಶಾಲೆಗೆ ಬರುವುದಕ್ಕೆ ಇಂಟ್ರೆಸ್ಟ್ ಬಂದಾದ ಮೇಲೆ ನಾವು ಮಕ್ಕಳಿಗೆ ನಿಧಾನವಾಗಿ ಓದುವುದಕ್ಕೆ ಬರೆಯುವುದಕ್ಕೆ ಕಲಿಸಿಕೊಡಲು ಸ್ಟಾರ್ಟ್ ಮಾಡುತ್ತೇವೆ. ಅಂದರೆ ಆಟದ ಜೊತೆ ಪಾಠವನ್ನು ಸಹ ಹೇಳಿಕೊಡುತ್ತೇವೆ. ನಾವು ನಮ್ಮ ಮಕ್ಕಳಿಗೆ ಬೇಸಿಕ್ ಎಜುಕೇಷನ್ ಆದಂತಹ ಆಲ್ಫಾಬೆಟ್ಸ್, ನಂಬರ್ಸ್, ವರ್ಣಮಾಲೆ, ರೈಮ್ಸ್, ಸ್ಟೋರೀಸ್ ಇತ್ಯಾದಿಗಳನ್ನು ಹೇಳಿಕೊಡುವುದಲ್ಲದೆ ಮಕ್ಕಳು ಒಂದು ಥರ ಬಿಳಿಯ ಹಾಳೆಯ ಹಾಗೆ ಅದನ್ನು ನಾವು ಹೇಗೆ ಉಪಯೋಗ ಮಾಡಿಕೊಳ್ಳುತ್ತೇವೋ ಹಾಗೆಯೇ ಅವರ ಜೀವನವೂ ಕೂಡ ರೂಪುಗೊಳ್ಳುತ್ತದೆ. ಹಾಗಾಗಿ ನಾವು ಮಕ್ಕಳಿಗೆ ಈಗಿನಿಂದಲೇ ಭಗವದ್ಗೀತೆಯನ್ನು ಸಹ ಹೇಳಿಕೊಡುತ್ತೇವೆ. ಧನ್ಯವಾದಗಳು. ನೋಡಿದ್ರಲ್ಲ ಮೇಡಮ್, ಈಗ ನಿಮ್ಮ ಶಾಲೆ ಬಗ್ಗೆ ಒಂದು ವಿಡಿಯೋವನ್ನು ನಾವು ಒಂದು ಸಣ್ಣ ತುಣುಕನ್ನು ಮಾಡಿದ್ವಿ. ಸೊ ಈಗ ಇಷ್ಟೆಲ್ಲ ನಾವು ನೋಡಿದ್ದೀವಿ. ಸರ್, ನನ್ನ ಪ್ರಕಾರ ನಿಮಗೆ ಶಿಕ್ಷಣ ಅಂತಂದರೆ ಏನಂತ ಹೇಳ್ತೀರಾ? ಸರ್, ಗುರು ಎಂದರೆ ವ್ಯಕ್ತಿಯಲ್ಲ, ಒಂದು ಶಕ್ತಿ. ಅಜ್ಞಾನದ ಕತ್ತಲೆಯನ್ನು ಕಳೆದು ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು ಅಂತ ಒಂದು ಶಬ್ದ ಸರ್. ಅಂಥ ಒಂದು ಗುರುಗಳನ್ನು ಹೊಂದಿರತಕ್ಕಂಥ ಶಾಲೆ ನಮ್ಮ ಶಾಲೆಯಾಗಿದೆ ಸರ್. ಹೌದು, ಉತ್ತಮವಾಗಿರ್ತಕ್ಕಂಥ ಮಾಹಿತಿಯನ್ನು ಹಂಚ್ಕೊಂಡ್ರಿ ನಿಮ್ಮ ಜೊತೆ. ಹಾಗಾದರೆ ಅಲ್ಲಿನ ಶಿಕ್ಷಕರ ಒಡನಾಟ ಹೇಗಿದೆ? ಅಲ್ಲಿನ ಶಿಕ್ಷಕರ ಜೊತೆ ಆಗಿರ್ಬೋದು, ಮಕ್ಕಳ ಜೊತೆ ಆಗಿರ್ಬೋದು, ಈ ರೀತಿ ಒಡನಾಟ ಹೇಗಿರುತ್ತೆ ನಿಮ್ಮ ಶಾಲೆಯಲ್ಲಿ? ಸರ್, ನಮ್ಮ ಶಾಲೆಯಲ್ಲಿ 1ನೇ ತರಗತಿ ಮಗುವಿಂದ ಹಿಡಿದು LKG ಮಗುವಿಂದ 10th ಸ್ಟ್ಯಾಂಡರ್ಡ್ ಮಗುವರೆಗೂ ಎಲ್ಲ ಶಿಕ್ಷಕರು ತಮ್ಮ ಮಕ್ಕಳನ್ನು ಹೇಗೆ ಪ್ರೀತಿ ಕೊಟ್ಟು ಬೆಳೆಸ್ತಾ ಇದ್ದಾರೋ ಅದೇ ರೀತಿ ನಾವು ಶಿಕ್ಷಣವನ್ನು ಕೊಟ್ಟು ಮಕ್ಕಳನ್ನು ಬೆಳೆಸ್ತಾ ಇದ್ದೀವಿ ಸರ್. ಈ ಶಿಕ್ಷಕ ಅನ್ನುವನು ಶಿವಸ್ವರೂಪಿಯಾದ ಕ್ಷಾಕಿರಣಗಳಿಂದ ಕತ್ತಲೆಯನ್ನು ಕಳೆಯುವಂಥ ಒಬ್ಬ ಶಿಕ್ಷಕ ಅನ್ನೋ ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಶಾಲೆಯಲ್ಲಿ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಸರ್. ಓಕೆ ಮೇಡಮ್, ಧನ್ಯವಾದಗಳು ನೀವು ತಿಳಿಸಿದ್ದಕ್ಕೆ. ಇಷ್ಟೊತ್ತಕ್ಕೂ ಇದ್ದು ನಮ್ಮ ರಾಧಾ ಮೇಡಮ್ ಅವರು ರಾಮಕೃಷ್ಣ ಶಾಲೆಯ ಹಿಂದಿ ಶಿಕ್ಷಕಿಯಾಗಿರ್ತಕ್ಕಂಥ ರಾಧಾ ಮೇಡಮ್ ಅವರು ಇಷ್ಟೊತ್ತವರೆಗೂ ನಮ್ಮ ಜೊತೆ ಇದ್ದು ಒಂದು ಮಾಹಿತಿಯನ್ನು, ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸಿದರೆ. ಇದರಲ್ಲಿ ವೀಕ್ಷಕರೇ, ಈಗಾಗಲೇ 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿವೆ. ಸೊ ನೀವು ಕೂಡ ಈಗ ಬೇಗ ದಾಖಲಾತಿಗಳು ಅದು ಕೆಲವೇ ಸೀಟುಗಳನ್ನು ಹೊಂದಿರತಕ್ಕಂಥದ್ದು. ಸೊ ನೀವು ಬೇಗ ಕೂಡ ಈ ಶಾಲೆಗೆ ದಾಖಲಾತಿ ಆಗಲಿ ಅಂತೇಳಿ ಬಯಸ್ತಾ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೀವಿ. ನಮಸ್ಕಾರ.